ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಟೈಮ್ಲೆಸ್ ಟ್ಯಾರೋ ಗೈಡೆನ್ಸ್ ಏನಂತ ಹೇಳಿದ್ರೆ, ಯಾಕೆ ನಿಮಗೆ ಯಾವ ಕಡೆಯಿಂದನೂ ಪ್ರೀತಿ ಸಿಗ್ತಾ ಇಲ್ಲ, ಸೊ ಅದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಯಾಕೆ ನೀವು ಯಾರ ಜೊತೆನೂ ಜೆಲ್ ಆಗೋಕ್ಕಾಗ್ತಾ ಇಲ್ಲ, ಅಂದರೆ ಯಾರನ್ನ ಮಾತಾಡ್ಸಿದ್ರೂ ನಿಮಗೆ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಅದಕ್ಕೆ ರೀಸನ್ ಏನಂತ ಹೇಳಿಬಿಟ್ಟು ನೋಡೋಣ. ಓಕೆ, ಸೊ ಅದಕ್ಕೂ ಮುಂಚೆ ನಾನು ಆಲ್ರೆಡಿ ನಿಮಗೆ ಸ್ವಿಚ್ ವರ್ಡ್ಸ್ ಕೊಟ್ಟಿದ್ದೀನಿ. ವೀನಸ್ ಶುಕ್ರ ಗ್ರಹ ವೀಕ್ ಇದ್ದರೆ ಆ್ಯಕ್ಚುಲಿ ನಮ್ಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ, ನಾವು ಇನ್ನೂ ಯಾರ ಜೊತೆನೂ ರಿಲೇಷನ್ಶಿಪ್ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಒಂದು ಸ್ವಿಚ್ ವರ್ಡ್ ಕೊಟ್ಟಿದ್ದೀನಿ. ಆ್ಯಂಡ್ ನಂಬರ್ 24 ನಿಮ್ಮ ಎಡಗೈ ಮೇಲೆ ಪಾಮ್ ಮೇಲೆ ಬರಿಬೇಕಂತಲೂ ಕೂಡ ನಾನು ಹೇಳಿದ್ದೀನಿ. ಲೆಟ್ ಮಿ ಶೋ ಯು ಒನ್ಸ್. ಎಸ್, ಈ ಥರ. ಓಕೆ, ಸೊ ಇದನ್ನು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇದ್ರದ್ದೇ ಒಂದು ಸಕ್ಸಸ್ ಸ್ಟೋರಿನ ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ದ ಸಕ್ಸಸ್ ಸ್ಟೋರಿ. ಇವ್ರು ಹೇಳ್ತಾ ಇದ್ದಾರೆ 6 ರಿಂದ 7 ವರ್ಷ ಇವ್ರ ಜೊತೆ ಪಕ್ಕದ ಮನೆಯವ್ರು ಮಾತಾಡಿರಲಿಲ್ವಂತೆ, ಮಾತಾಡಿದ್ದಾರೆ ಅಂತ. ಸೊ ಥ್ಯಾಂಕ್ ಯು. ಗೊತ್ತಾಯ್ತಲ್ವಾ, ಶುಕ್ರ ನಮಗೆ ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ಸೊ ಅದನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ, ಅದನ್ನು ರೀಸ್ಟೋರ್ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ವಿಡಿಯೋ ಇದೆ, ಈ ವಿಡಿಯೋ ಎಂಡಲ್ಲಿ ನಾನು ಹಾಕ್ತೀನಿ, ಅಲ್ಲಿ ಚೆಕ್ ಮಾಡಿ. ಓಕೆ, ಸೊ ಬನ್ನಿ ಏನು ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಓಕೆ, ಫಸ್ಟು ಕಾರ್ಡ್ಸ್ ಪಿಕ್ ಮಾಡಿಬಿಡೋಣ. ಓಕೆ, ಸೊ ಈ ಕಾರ್ಡ್ಸ್ ತೆಗೆದಿಡೋಣ ಆ ಕಡೆ. ಓಕೆ, ಈ 4 ಕಾರ್ಡ್ಸಲ್ಲಿ ನೋಡೋಣ. ಯಾಕೋ ನಂಗೆ ಇನ್ನೂ ಒಂದು ಪಿಕ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಓಕೆ, ಈ 5 ಕಾರ್ಡ್ಸಲ್ಲಿ ನೋಡೋಣ ಏನಿದೆ ಅಂತ ಹೇಳಿ. ಸೊ 6 ಪೋರ್ಟಲೆಲ್ಲ ಮಾಡಿದಿರಾ ಅಂತ ಅನ್ಕೋತೀನಿ. ಸ್ಟ್ರಾಬೆರಿ ಮೂನ್ ಬರ್ತಾ ಇದೆ. ದಯವಿಟ್ಟು ಯಾರು ಸ್ಟ್ರಾಬೆರಿ ಮೂನನ್ನು ಮಿಸ್ ಮಾಡ್ಕೊಬೇಡಿ. ಪ್ರೀವಿಯಸ್ಲಿ ಆಲ್ರೆಡಿ ಹೇಳಿರೋದು ಅದು ಒಂದು ಸಕ್ಸಸ್ ಸ್ಟೋರಿ ಇದೆ ನನ್ನ ಹತ್ರ ಆಲ್ರೆಡಿ. ಸೊ ಅದನ್ನು ಕೂಡ ಚೆಕ್ ಮಾಡೋಣಂತೆ. ನಿಮ್ಗಾಗಿಲ್ಲ ಅಂದರೆ ಹೇಗೆ ಸರಿ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ಓಕೆ, ನಮ್ಮದು 5 ಕಾರ್ಡ್ ರೆಡಿ ಇದೆ. ಲೆಟ್ಸ್ ಸಿ ಫಸ್ಟ್ ಕಾರ್ಡಲ್ಲಿ ಏನಿದೆ. ಕಿಂಗ್ ಆಫ್ ವ್ಯಾಂಡ್ಸ್ and page of cups. Okay, 5 of cups, temperance and 4 of wands. Okay, pretty cool. So ಯಾಕೆ ಎಲ್ಲರೂ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೋತಾರೆ ಅಥವಾ ನಿಮ್ಮ ಒಂದು ಒಳ್ಳೆತನನ ಅಡ್ವಾಂಟೇಜ್ ಆಗಿ ತಗೋತಾರೆ ಅನ್ನೋದಕ್ಕೆ ರೀಸನ್ ಇಲ್ಲಿದೆ. ಬಿಕಾಸ್ ಯು ಆರ್ ಎ ಗೀವರ್. ಅಂದರೆ ನೀವು ಯಾವಾಗಲೂ ಕೊಟ್ಟೆ ಜಾಸ್ತಿ, ನಿಮಗೆ ಕೊಟ್ಟಿನೇ ಗೊತ್ತಿರೋದು. ಅಂದರೆ ಪ್ರೀತಿ ಕೊಟ್ಟಿರ್ಬೋದು, ಹಣ ಕೊಟ್ಟಿರ್ಬೋದು, ಯಾರಿಗಾದ್ರೂ ಹಣ ಸಹಾಯ ಮಾಡಿರ್ಬೋದು ಅಥವಾ ಪ್ರೀತಿಯ ಸಹಾಯ ಮಾಡಿರ್ಬೋದು. ನೀವು ಎಷ್ಟೇ ನೋವಲ್ಲಿದ್ದರೂ ಕೂಡ ನೀವು ಅವರಿಗೆ ಒಳ್ಳೆಯ ವಿಚಾರಗಳನ್ನು ಹೇಳೋದಾಗಿರ್ಬೋದು ಅಥವಾ ಏನಾದರೂ ಒಂದು ಸಹಾಯ ಮಾಡ್ತಾನೇ ಇರ್ತೀರ. ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕೆಲವರು ಒಂದು ವೀಡಿಯೋನ ನೋಡ್ತೀರಾ. ಈಗ ನನ್ನ ಚಾನಲಲ್ಲಿ ಯಾವುದೋ ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಅದನ್ನು ಯೂಸ್ ಮಾಡ್ತೀರಾ, ಜೊತೆಗೆ ಬೇರೆಯವ್ರಿಗೂ ಅನುಕೂಲ ಆಗಲಿ ಅಂತ ಕಳಿಸಿರ್ತೀರ. ಬಟ್ ಅವರು ಅಂದರೆ ನಿಮ್ಮ ಆಪೋಸಿಟ್ ಏನಿರ್ತಾರಲ್ಲ, ಅವ್ರಿಗೇನಾದರೂ ಈ ವಿಡಿಯೋ ಸಿಕ್ಕಿದ್ದೇ ಆಗಿದ್ದು ಜಸ್ಟ್ ಅವರಷ್ಟೇ ಯೂಸ್ ಮಾಡ್ಕೋತಿರೋ ಹೊರತು ನಿಮ್ಮ ಜೊತೆಗೆ ಶೇರ್ ಮಾಡಿರಲ್ಲ. ಸೊ ಈ ಥರದ ವ್ಯಕ್ತಿಗಳ ಜೊತೆ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ. ನೀವು ಇಂಥ ವ್ಯಕ್ತಿಗಳ ಜೊತೆ ಇರೋದ್ರಿಂದ ನಿಮಗೆ ಒಂದು ಪ್ರೀತಿ ಸಿಗ್ತಾ ಇಲ್ಲ, ರೆಸ್ಪೆಕ್ಟ್ ಸಿಗ್ತಾ ಇಲ್ಲ. ಬಿಕಾಸ್ ನಿಮ್ಮ ಒಪೊನೆಂಟಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ಆಮೇಲೆ ನೀವು ಲೈಫಲ್ಲಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗ್ತೀರಾ. ತಪ್ಪು ಅಂತ ಹೇಳೋದಿಲ್ಲ, ಬಟ್ ಎಲ್ಲ ಟೈಮು ಅದು ವರ್ಕ್ ಆಗೋದಿಲ್ಲ. ಸೊ ನನಗೆ ಇದೂ ಸರಿ ಇರಬೇಕು, ಆ ಕಡೆ ಅದೂ ಸರಿ ಇರಬೇಕು. ಇವಾಗ ಯಾವುದಾದ್ರೂ ಒಂದರಲ್ಲಿ ನಿಮಗೆ ಪ್ರಾಬ್ಲಮ್ ಆದ ತಕ್ಷಣ ನಿಮಗೆ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ, ತುಂಬ ಬೇಸರದಿಂದ ಇರ್ತೀರ. ನನ್ನ ಲೈಫಲ್ಲಿ ಎಲ್ಲ ಕಳೆದೋಯ್ತು ಅನ್ನೋ ಥರ ಯೋಚನೆ ಮಾಡ್ಕೊಂಡು ಕೂತ್ಬಿಡ್ತೀರ.
ನೀವೆಲ್ಲ ಸ್ವಲ್ಪ ಫ್ಯಾಮಿಲಿ ಓರಿಯೆಂಟೆಡ್ ಇದ್ದೀರಾ. ಫ್ಯಾಮಿಲಿಲಿ ಏನಾದರೂ ಫಂಕ್ಷನ್ ಆಯಿತು ಅಂತ ಹೇಳಿದ್ರೆ ನಿಮ್ಮಷ್ಟು ಖುಷಿ ಪಡೋರು ಯಾರಿಲ್ಲ. ಆ್ಯಂಡ್ ನಿಮಗೆ ಹೊಟ್ಟೆ ಕಿಚ್ಚಿಲ್ಲ ಇನ್ನೊಬ್ರ ಬಗ್ಗೆ, ಬಟ್ ನಿಮ್ಮ ಸುತ್ತ ಇರೋರಿಗೆ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚಿದೆ. ಆ್ಯಂಡ್ ಯು ಕ್ಯಾನ್ ಈವನ್ ಸೆನ್ಸ್ ದ್ಯಾಟ್. ಒಂಥರ ನಿಮಗೆ ಇವಿಲ್ ಐ ಎಫೆಕ್ಟ್ ಆಗೋದು, ಅಥವಾ ನೆಗೆಟಿವ್ ಎನರ್ಜಿ ಬರೋದು, ಅಥವಾ ನೀವು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಿ ಬಂದರೆ, ಇಲ್ಲ ಒಂದು ಫಂಕ್ಷನ್ಗೆ ಹೋಗಿ ಬಂದು ಒಂದು 2 ಡೇಸ್ ಆದರೆ ನಿಮಗೆ ತುಂಬ ಎನರ್ಜಿ ಲೋ ಅನಿಸುತ್ತೆ, ಹುಷಾರಿಲ್ದಂಗೆ ಆಗಬಹುದು, ಅಥವಾ ಜಸ್ಟ್ ನಿಮಗೆ ಯಾರ ಜೊತೆನೂ ಮಾತಾಡದೆ ಇದ್ದುಬಿಡೋಣ ಅಂತ ಅನಿಸೋದು, ಇಲ್ಲ ಸಾಕಷ್ಟು ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋದು. ಚೆನ್ನಾಗೇ ಇರ್ತೀರ, ಬಟ್ ನಿಮ್ಮ ಸುತ್ತ ಈ ಥರ ನೆಗೆಟಿವ್ ಜನಗಳಿರೋದ್ರಿಂದ ನಿಮಗೆ ಈ ರೀತಿ ಯೋಚನೆಗಳು ಬರುತ್ತೆ. ಆ್ಯಂಡ್ ಇಲ್ಲಿ ಪೇಜ್ ಆಫ್ ಕಪ್ಸ್ ಆ್ಯಂಡ್ ಕಿಂಗ್ ಆಫ್ ವ್ಯಾಂಡ್ಸ್ ಅನ್ನೋದು, ಕಿಂಗ್ ಆಫ್ ವ್ಯಾಂಡ್ಸ್ಗೆ ನಾನು ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಲೈಫ್ ರಾಜ ಹೇಗೆ ಹೇಳಿ, ಅವನಿಗೇನೇ ಕಷ್ಟ ಬಂದರೂ ಅವನು ಪ್ರಜೆಗಳನ್ನು ಕಾಪಾಡ್ತಾನೆ ಅಲ್ವಾ. ಸೊ ಇಟ್ಸ್ ಇಸ್ ಡ್ಯೂಟಿ ಟು ಓಕೆ. ದೇವರು ಆ್ಯಕ್ಚುಲಿ ಯೂನಿವರ್ಸ್ ನಿಮ್ಮನ್ನು ಚೂಸ್ ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ. ಏನಂತ ಹೇಳಿದ್ರೆ, ನಿಮಗೆ ಎಷ್ಟೇ ಕಷ್ಟ ಬಂದರೂ ನೀವು ಇನ್ನೊಬ್ರಿಗೆ ಸಹಾಯ ಮಾಡ್ತೀರ, ನೀವು ಎಷ್ಟೇ ಪ್ರಾಬ್ಲಮಲ್ಲಿದ್ದರೂ ನೀವು ಇನ್ನೊಬ್ರಿಗೆ ಸಹಾಯ ಮಾಡ್ತೀರ. ಈಗ ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ರನೇ ಹಣಕಾಸಿನ ತೊಂದರೆ ಇರುತ್ತೆ, ಆದರೂ ಅವರಿಗೆ ಗೊತ್ತಿದ್ದು ನಿಮ್ಮನ್ನು ಬಂದು ಕೇಳ್ತಾರೆ. ಸೊ ನೀವು ಇನ್ನೊಬ್ರ ಹತ್ರ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಇನ್ನೊಬ್ರ ಹತ್ರ ದುಡ್ಡು ಇಸ್ಕೊಂಡು ಕೊಡ್ತೀರ. ಓಕೆ, ಇದು ಜಸ್ಟ್ ಒಂದು ಎಕ್ಸಾಂಪಲ್. ಸೊ ಈ ರೀತಿ ನಿಮ್ಮ ಹತ್ರ ಇಲ್ಲದೇ ಇದ್ರೂ ಅದನ್ನು ಹುಡುಕ್ಬಿಟ್ಟು ಕೊಡುವಂತಹ ಭಾವನೆ ನಿಮ್ಮಲ್ಲಿದೆ. ಹಾಗಾಗಿ ಜನ ನಿಮ್ಮ ಒಳ್ಳೆತನನ ಉಪಯೋಗಿಸ್ಕೋತಾ ಇದ್ದಾರೆ. ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಕೆಲವು ಜನಗಳಿರೋದೇ ಹೀಗೆ. ಫಾರ್ ಎಕ್ಸಾಂಪಲ್ UP ಅಂದರೆ ಉತ್ತರ ಪ್ರದೇಶಿನ ರಿಸಲ್ಟ್, ಮಹಾರಾಷ್ಟ್ರ ಅಲ್ಲಿನ ಎಲೆಕ್ಷನ್ ರಿಸಲ್ಟ್ ಅಲ್ವಾ. ಪಾಲಿಟಿಕ್ಸ್ ತರೋಕ್ಕೆ ಇಷ್ಟ ಇಲ್ಲ ನನಗಿಲ್ಲಿ, ಬಟ್ ನೋಡಿ ಹಾಗೆ ಯಾರಿಗೆಲ್ಲ ಒಂದು ನಾಲೆಡ್ಜ್ ಇದೆ ಇದ್ರ ಬಗ್ಗೆ, ಹೇಗಾಯ್ತಲ್ವ ಅದು ಎಲೆಕ್ಷನ್ ರಿಸಲ್ಟ್, ಅನ್ಬಿಲೀವಬಲ್. ಹೋಗಲಿ ಬಿಡಿ. ಸೊ ಹಾಗೆ ಇಲ್ಲಿ ನೀವು ಎಷ್ಟೇ ಸಹಾಯ ಮಾಡಿದ್ರೂ ನಿಮಗೆ ಯಾವುದೇ ರೀತಿಯಾದಂತಹ ಬೆಂಬಲ ಇಲ್ಲ. ಓಕೆ, ಸೊ ಬೆಂಬಲ ಇಲ್ಲ, ಯಾರಿಂದನೂ ನಿಮಗೆ ಒಂಥರ ಸಪೋರ್ಟ್ ಇಲ್ಲ. ನೀವು ಎಷ್ಟೇ ಸಹಾಯ ಮಾಡಿ, ಈವನ್ ಇಫ್ ಇಟ್ ಕ್ಯಾನ್ ಬಿ ಪೇರೆಂಟ್ಸ್ ಟೂ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ನಿಮಗೆ ಸಪೋರ್ಟಿವ್ ಆಗಿ ಇರೋದಿಲ್ಲ, ನಿಲ್ಲೋದಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ನೀವು ಇರೋದೇ ಹಾಗೆ. ನೀವು ಎಕ್ಸ್ಪೆಕ್ಟೇಷನ್ ಇಲ್ಲ, ನಿಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಅಂದರೆ ಏನೂ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಅಲ್ಲ, ಪಾಪ ಮಾಡಿದ ಸಹಾಯಕ್ಕೆ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ. ಹಾಗಾಗಿ ಜನ ನಿಮ್ಮನ್ನು ಉಪಯೋಗಿಸ್ಕೋತಾ ಇದ್ದಾರೆ. ಸೊ ಐ ಕ್ಯಾನ್ ಸಿ ನೀವೆಲ್ಲ ತುಂಬ ಕೈಂಡ್ ಹಾರ್ಟೆಡ್ ಇದ್ದೀರಾ. ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ಜೀವನನ ಬ್ಯಾಲೆನ್ಸ್ಡ್ ಮಾಡಿಕೊಂಡು ತೊಗೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಎಲ್ಲ ವಿಚಾರದಲ್ಲೂ ಸರಿ ಇರಬೇಕು ನನ್ನ ಲೈಫು ಅಂತ ಹೇಳಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ತಪ್ಪಂತ ನಾನು ಹೇಳ್ತಾ ಇಲ್ಲ, ಬಟ್ ಕೆಲವೊಂದೊಂದು ಸತಿ ನಮ್ಮ ಲೈಫಲ್ಲಿ ಏರು ಇಳಿತಗಳು ಇದ್ದೇ ಇರುತ್ತೆ. ಓಕೆ, ಸೊ ಅದನ್ನೆಲ್ಲ ನಾವು ತುಂಬ ಪಾಸಿಟಿವ್ ಆಗಿ ತೊಗೋಬೇಕಾಗತ್ತೆ. ಹೀಗೆ ಇರಬೇಕು ಹಾಗೇ ಇರಬೇಕಂತ ಹೇಳಿ ಮ್ಯಾನಿಫೆಸ್ಟ್ ಮಾಡ್ಕೋತೀವಿ, ಬಟ್ ಲೆಟ್ ಗೋ ಮಾಡೋದನ್ನು ಮರೆತು ಬಿಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ತುಂಬ ಜನ ಕಮ್ಬ್ಯಾಕ್ ಮಾಡ್ತಾರೆ, ಈವನ್ ಕಾಮೆಂಟ್ಸಲ್ಲಿ ಆಗಿರ್ಬೋದು ಅಥವಾ ಸಪ್ರೇಟ್ ಮೆಸೇಜಸ್ ಅದು ಕಳಿಸ್ತಾರೆ, ಮ್ಯಾಮ್ ಇದನ್ನ ಆಗಿಲ್ಲ. ಎಷ್ಟು ಸತಿ ಹೇಳ್ತೀರಾ ಇದನ್ನ ಆಗಿಲ್ಲ ಅಂತ? ನೀವೆಷ್ಟು ಸತಿ ಹೇಳ್ತೀರಾ ಅಷ್ಟು ದೂರ ಹೋಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್. ಸೊ ಮಾಡಿ ಯೂನಿವರ್ಸಿಗೆ ಬಿಟ್ಬಿಡಿ. ಒಂದೇ ಮಾತು ಹೇಳಿ, ಯೂನಿವರ್ಸ್ ಇಫ್ ಇಟ್ ಈಸ್ ರೈಟ್ ಲೆಟ್ ಇಟ್ ಕಮ್ ಟು ಮೀ. ಯೂನಿವರ್ಸ್ ಇದು ಸರಿ, ನನ್ನ ಜೀವನಕ್ಕೆ ಇದು ಸರಿ ಅನಿಸಿದ್ರೆ ನನಗೆ ಕೊಡಿ ಅಂತ. ಓಕೆ, ಎಸ್. ಸೊ ಹೀಗೆ ನಿಮ್ಮ ಫ್ಯಾಮಿಲಿ ನಿಮ್ಮ ಜವಾಬ್ದಾರಿ ಅನ್ನೋ ಥರ ತೊಗೋತೀರಾ, ಆದರೆ ಅದೇ ಫ್ಯಾಮಿಲಿಯಿಂದನೇ ನಿಮಗೆ ತುಂಬ ಬೇಜಾರಾಗುವಂಥ ವಿಷಯಗಳು ಬರ್ತಾ ಹೋಗುತ್ತೆ. ಇದು ಯಾರ್ದು ತಪ್ಪಲ್ಲ, ನಿಮ್ಮ ಒಳ್ಳೆತನನ ಅಡ್ವಾಂಟೇಜಾಗಿ ತೊಗೋತಾ ಇದ್ದಾರೆ ಅಷ್ಟೇ. ಸೊ ರಿಲೇಷನ್ಶಿಪ್ ಸರಿ ಮಾಡ್ಕೊಳಕ್ಕೆ ನಮಗೆ ಗೊತ್ತಲ್ಲ, ನಂಬರ್ 24 ವೀನಸ್ ಸಿಂಬಲ್ ಆ್ಯಂಡ್ ನಮ್ಮ ರೀಸ್ಟೋರ್ ವೀನಸ್ ಸ್ವಿಚ್ ವರ್ಡ್ ಮಾಡಬೇಕಾಗತ್ತೆ. ಬಿಕಾಸ್ ಈಗ ಕೆಲವೊಂದೊಂದು ಸತಿ ಬಿದ್ದು ಗಾಯ ಮಾಡ್ಕೊಂಡು ಬಿಟ್ಟಿರ್ತೀವಿ. ಸೊ ಅವಾಗ ಅದಾಗದೆ ವಾಸಿ ಆಗಲಿ ಅಂತ ಬಿಟ್ಟರೆ ಲಾಂಗ್ ಟೈಮ್ ತೊಗೊಳತ್ತೆ. ಅದಕ್ಕೆ ನೀವು ಔಷಧಿನ ಹಾಕಿದ್ರೆ ಬೇಗ ವಾಸಿ ಆಗುತ್ತೆ. ಸೊ ಈ ಸ್ವಿಚ್ ವರ್ಡ್ಸ್, ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಇದೆಲ್ಲನೂ ಹಾಗೇನೆ. ಓಕೆ, ಹಾಗಾದರೆ
ಇದೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ ತುಂಬ ದಿನ ಆಯಿತು, ತುಂಬ ವರ್ಷಗಳೇ ಆಗಿದೆ. ನಿಮ್ಮ ಚಾನಲ್ ಬರೋಕ್ಕೂ ಮುಂಚೆಯಿಂದನೂ ಟ್ರೈ ಮಾಡ್ತಿದ್ದೀನಿ, ನನಗೇನೂ ವರ್ಕ್ ಆಗಿಲ್ಲ ಅಂತ ಹೇಳೋರಾದರೆ ನೋಡಿ, ಯಾವುದೇ ಗಾಯ ನೀವು ಜಸ್ಟ್ 2 ದಿನ ಆಯಿಂಟ್ಮೆಂಟ್ ಹಚ್ಚಿದ ತಕ್ಷಣ ಹೊರಟೋಗೋದಿಲ್ಲ. ಹಾಗೆ ನೀವು 2 ವರ್ಷದಿಂದ ಮಾಡ್ತಿರೋ ಲಾ ಆಫ್ ಅಟ್ರಾಕ್ಷನ್ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ನಾನು ಹೇಳೋದಿಲ್ಲ. ಆದರೆ ಎಷ್ಟೋ ಹೀಲ್ ಆಗಿರ್ತೀರ. ನಿಮ್ಮಲ್ಲಿ ಇರುವಂತಹ ಪಾಸಿಟಿವ್ ಚೇಂಜಸ್ಗಳನ್ನು ನೋಡ್ಕೊಳ್ಳಿ. ನೀವೀಗ 2 ವರ್ಷದ ಕೆಳಗೆ ಹೇಗಿದ್ರಿ, ಇವಾಗ ಹೇಗಿದ್ದೀರಾ ಅನ್ನುವಂತಹ ಒಂದು ಚೇಂಜಸ್ನ ನೀವು ನೋಡ್ಕೊಳ್ಳಿ. ಸೊ ನನಗೆ ಒಂದು ಥಾಟ್ ಬಂದಿದೆ, ಏನಂತ ಹೇಳಿದ್ರೆ, ಈಗ ನಾವು 30 ಡೇಸ್ ಸ್ವಿಚ್ ವರ್ಡ್ ಚಾಲೆಂಜ್ ಮಾಡ್ತಾ ಇದ್ದೀವಲ್ವ. ಸೊ ಸೆಲ್ಫ್ ಲವ್ ಚಾಲೆಂಜ್ ಅಂತಲೂ ಮಾಡೋಣ, ನನ್ನ ಚಾನಲಲ್ಲೇ ಮಾಡೋಣ. ಎಲ್ಲರೂ ನಿಮ್ಮ ಕಾಮೆಂಟ್ಸ್ ಸೆಕ್ಷನನ್ನು ಬಳಸಿ ಬರೆಯೋದಕ್ಕೆ, ಒಂದು ಬುಕ್ಕಲ್ಲೂ ಬರೀರಿ ಆ್ಯಂಡ್ ಇಂಟ್ರ್ಯಾಕ್ಷನ್ ಇರಲಿ ಅಂತ ಕಾಮೆಂಟ್ ಸೆಕ್ಷನಲ್ಲೂ ಬಳಸೋಣಂತೆ. ಸೊ ಅದನ್ನು ಒಂದು ಚಾಲೆಂಜ್ ನಾವು ತೊಗೊಂಡು ಬಿಡೋಣ. ಆವಾಗ ನಿಮಗೇ ಗೊತ್ತಾಗುತ್ತೆ ನೀವು ಆ್ಯಕ್ಚುಲಿ ಎಷ್ಟು ಹೀಲ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ ಅನ್ನೋದು. ಓಕೆ, ಸೊ ಅದನ್ನು ಟ್ರೈ ಮಾಡಿ ನೋಡೋಣ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್, ಇದು ಒಂದು ನೀವು ಗೀವರ್ ಅಂತ ನಾನು ಹೇಳಿದೆ ಅಲ್ವಾ, ಕೊಡೋ ಅಂತಹ ಪರ್ಸ್ನ್ಯಾಲಿಟಿ ನಿಮ್ಮದು. ಯಾವಾಗಲೂ ಪಾಪ ಕೊಟ್ಟುನೇ ಅಭ್ಯಾಸ ನಿಮಗೆ. ಆದರೆ ನಿಮಗೆ ಸಿಕ್ಕಿರೋದು ಆಲ್ಮೋಸ್ಟ್ 0. ಬಟ್ ಸಿಕ್ಕಿದೆ, ಇಲ್ಲ ಅಂತ ಅಲ್ಲ. ಯೂನಿವರ್ಸ್ ಕಡೆಯಿಂದ ಅಂತೂ ನಿಮಗೆ ಡೆಫಿನೆಟ್ಲಿ ನೀವು ಅಂದ್ಕೊಂಡಿರೋದು ಎಲ್ಲ ಸಿಕ್ಕಿದೆ. ಇನ್ನು ಒಂದು ಕಹಿ ಸತ್ಯ ಹೇಳ್ಬಿಡ್ತೀನಿ, ಈ ಮ್ಯಾನಿಫೆಸ್ಟೇಷನಲ್ಲಿ ವಸ್ತುಗಳನ್ನು ಮ್ಯಾನಿಫೆಸ್ಟ್ ಮಾಡಿದ ಅಷ್ಟು ಈಸಿಯಾಗಿ ಜನರನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಎನರ್ಜಿ. ಓಕೆ, ಸೊ ಒಂದು ಕೆಲವು ವಸ್ತುಗಳ ಎನರ್ಜಿ ನಮ್ಮ ಎನರ್ಜಿಗೆ ಮ್ಯಾಚ್ ಆಗಿಬಿಡುತ್ತೆ, ಆದರೆ ಮನುಷ್ಯರ ಎನರ್ಜಿ ಆಗಿರೋದಿಲ್ಲ. ಬಿಕಾಸ್ ಎವ್ರಿಥಿಂಗ್ ಇಸ್ ಬ್ಲೆಸ್ಡ್ ಬೈ ಯೂನಿವರ್ಸ್ ಅಲ್ವಾ. ಈಗ ನನ್ನ ಎನರ್ಜಿಗೂ ನಿಮ್ಮ ಎನರ್ಜಿಗೂ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ನಾನು ಆಗಲೇ ತುಂಬ ಹೀಲಾಗಿ ಮುಂದೆ ಹೋಗ್ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ಯಾರಾದರೂ ಕಾಮೆಂಟ್ಸಲ್ಲಿ ನೋಡಿದ್ದೀರಾ, ಅಕ್ಕ ನಾನು ಹಿಂಗೆ ಅಂದ್ಕೊಂಡೆ, ಇವತ್ತು ಈ ವಿಡಿಯೋ ಬಂತು, ಅಕ್ಕ ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಇವತ್ತು ನೀವು ಈ ವಿಡಿಯೋನ ಹಾಕ್ಬಿಟ್ರಿ. ಅದು ನಿಮಗೆ ಬ್ಲೆಸ್ಸಿಂಗ್ಸ್ ಆ್ಯಕ್ಚುಲಿ. ಓಕೆನಾ. ಸೊ ಈ ಥರ ಚಿಕ್ಕ ಪುಟ್ಟ ಬ್ಲೆಸ್ಸಿಂಗ್ಸ್ಗಳನ್ನು ನೀವು ಒಂದು ಡೈರಿಯಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಚೇಂಜಸ್ನ ನೋಡ್ತೀರಾ ನೀವು ಲೈಫಲ್ಲಿ. ಆ್ಯಕ್ಚುಲಿ ತುಂಬ ಜನ ಫಾಲೋ ಮಾಡ್ತೀರಾ, ಇನ್ನು ಕೆಲವರು ಜನ ಸ್ಟಾರ್ಟ್ ಮಾಡ್ತೀರಾ, ಮಧ್ಯದಲ್ಲಿ ಬಿಟ್ಬಿಡ್ತೀರಾ. ಆ ರೀತಿ ಇರಬೇಡಿ, ಒಂದು ಚಾಲೆಂಜಿಂಗ್ ಆಗಿ ತೊಗೊಳ್ಳಿ. ಆವಾಗ ನಿಮಗೇ ಗೊತ್ತಾಗುತ್ತೆ ಎಷ್ಟು ಲೈಫಲ್ಲಿ ಚೇಂಜಸ್ ಆಗಿದೆ ಅಂತ. ಹೋಪ್ಸ್ ಬರುತ್ತೆ, ನಿಮಗೇ ಹೋಪ್ ಇರುತ್ತೆ, ನಿಮ್ಮ ಲೈಫ್ ಬಗ್ಗೆ ನಿಮಗೆ ಒಂದು ಭರವಸೆ ಬರುತ್ತೆ. ಓಕೆ, ಸೊ ಇಲ್ಲಿ ಒಂದೊಂದೇ ಕಾರ್ಡನ್ನು ಹೇಳಬೇಕು ಅಂತ ಹೇಳಿದ್ರೆ, ಕಿಂಗ್ ಆಫ್ ಫ್ಯಾಂಡ್ಸ್ ಅಂತ ಅಂದರೆ ನಾನು ಹೇಳಿದೆ ಅಲ್ವಾ. ಸೊ ರಾಜನ್ ಥರ ನೀವು ಕೆಲ ಕೊಡುಗೈ ದಾನಿ ಥರ ಎಷ್ಟೇ ಕಷ್ಟ ಇದ್ರೂ ನೀವು ಬೇರೆಯವ್ರನ್ನ ಸೇವ್ ಮಾಡೋದ್ರಲ್ಲೇ ಯೋಚನೆ ಮಾಡ್ತಾ ಇರ್ತೀರ. ಆ್ಯಂಡ್ ಪೇಜ್ ಆಫ್ ಕಪ್ಸ್ ನೋಡಬಹುದು, ನೀವು ಯಾವಾಗಲೂ ಪ್ರೀತಿ ಕೊಡ್ತಾ ಇರ್ತೀರ. ಚಿಕ್ಕ ಮಕ್ಕಳಂದ್ರೂ ಪ್ರೀತಿ, ವಯಸ್ಸಾದವ್ರಂದ್ರೂ ಪ್ರೀತಿ, ಅಯ್ಯೋ ಪಾಪ ಅನ್ನೋವಂತಹ ಒಂದು ಮೈಂಡ್ಸೆಟ್ಟನ್ನು ನೀವು ಯಾವಾಗಲೂ ಇಟ್ಕೊಂಡಿರ್ತೀರ. ಸೊ ಆ್ಯಂಡ್ 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ ನಿಮ್ಮ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು. ಫ್ಯಾಮಿಲಿ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಅದೇ ಅಂತಲ್ಲ, ಅದೂ ಇನ್ಕ್ಲೂಡೆಡೇನೆ. ಆ್ಯಂಡ್ ಅಣ್ಣ ತಮ್ಮ, ನನ್ನ ತಮ್ಮ ಚೆನ್ನಾಗಿರಲಿ, ನಮ್ಮ ಅಣ್ಣ ಚೆನ್ನಾಗಿರಲಿ, ನಮ್ಮ ಅಕ್ಕ ಚೆನ್ನಾಗಿರಲಿ. ಸೊ ಈ ರೀತಿ ಯೋಚನೆಗಳು. ಟೆಂಪ್ರೆನ್ಸ್ ಇರೋದ್ರಿಂದ ನೀವು ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ನನಗೆ ಅದು ಅವರು ಚೆನ್ನಾಗಿರ್ಬೇಕು, ಇವರು ಚೆನ್ನಾಗಿರಬೇಕು ಅಂತ ನಾನು ಹೇಳ್ದಂಗೆ ಪರ್ಸನ್ ಟು ಪರ್ಸನ್ ಎನರ್ಜಿಗಳು ಭಾಳ ಚೇಂಜಸ್ ಇರುತ್ತೆ. ಸೊ ಸಮ್ಟೈಮ್ಸ್ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗದೆ ಫ್ರಸ್ಟ್ರೇಷನ್ಗೊಳಗಾಗ್ಬಿಡ್ತೀವಿ, ಆ್ಯಂಗ್ಸೈಟಿಗೊಳಗೆ ಆಗಿಬಿಡ್ತೀವಿ, ನಮ್ಮ ಬಗ್ಗೆ ನಮಗೆ ಹೋಪ್ಸ್ ಹೊರಟೋಗುತ್ತೆ. ಓಕೆ, ಸೊ ಆ್ಯಂಡ್ ಇಲ್ಲಿ 5 ಆಫ್ ಕಪ್ಸ್ ಇರೋದ್ರಿಂದ ಏನಂತ ಹೇಳಿದೆ, 5 ಆಫ್ ಕಪ್ಸು ಇವರೆಲ್ಲ ನೀವು ಎಷ್ಟೇ ಮಾಡಿದ್ರೂ ಇವ್ರು ನಿಮ್ಗೆ ಏನಾದರೂ ಒಂದು ಹರ್ಟ್ ಮಾಡಿಬಿಡ್ತಾರೆ, ಏನಾದರೂ ಒಂದು ಹೇಳಿ ಹರ್ಟ್ ಮಾಡ್ತಾರೆ. ನಿಮಗೆಲ್ಲೋ ಒಂದು 10,000 ಸಂಬಳ ಬಂದಿರುತ್ತೆ ಅಂದ್ಕೊಳ್ಳಿ, ಒಂದು 5,000 ನೀವು ನಿಮಗೆ ಅಂತ ಇಟ್ಕೊಂಡು ಇನ್ನು 5,000 ನಿಮ್ಮ ಫ್ಯಾಮಿಲಿಗೆ ಖರ್ಚು ಮಾಡಿದ್ರು ಅವರು ಇನ್ನೊಂದು 5 ದಿನ ಬಿಟ್ಬಿಟ್ಟು, ನೀವು ಕೊಟ್ಟಿರೋ 5,000ನ ಯೂಸ್ ಮಾಡ್ಕೊಂಡು ಇನ್ನೊಂದು 5 ದಿನ ಬಿಟ್ಬಿಟ್ಟು ನಿಮಗೇ ಏನೋ ಹರ್ಟ್ ಆಗೋ ಥರ ಮಾತಾಡ್ಬಿಡ್ತಾರೆ. ಆವಾಗ ನಿಮಗೇನಂತ ಅನಿಸುತ್ತೆ, ಸೊ ನಾನು ಎಷ್ಟು ಮಾಡಿದ್ರೂ ಇಷ್ಟೇ ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ನಿಮಗೆ ಎಷ್ಟು ಮಾಡಿದ್ರೂ ಇಷ್ಟೇ, ಯಾಕೆ ಇವರೆಲ್ಲ ನನ್ನನ್ನು ಈ ರೀತಿ ಮಾಡ್ತಾರೆ, ಅಥವಾ ಯಾಕೆ ನನಗೆ ಇವ್ರು ಯಾರೂ ಬೆಲೆ ಕೊಡಲ್ಲ ಅಂದರೆ ಬಿಕಾಸ್ ಅದು ನಿಮ್ಮ ಒಳ್ಳೆತನನ ಯುಟಿಲೈಸ್ ಮಾಡ್ಕೋತಾ ಇರೋದು. ಇಲ್ಲಿ ಅವ್ರು ಕೆಟ್ಟೋರಂತ ನಾನು 100% ಹೇಳ್ತಾ ಇಲ್ಲ, ಜಸ್ಟ್ ದೇ ವಿಲ್ ಟೇಕ್ ಅಡ್ವಾಂಟೇಜ್ ಆಫ್ ಯುವರ್ಸ್. ಓಕೆ, ಸೊ ಅದು ಸ್ಟಾಪ್ ಮಾಡಬೇಕು ಅಂತ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಜಸ್ಟ್ ನಾ ಹೇಳ್ದಂಗೆ ನಂಬರ್ಸ್ಗಳನ್ನು ಬರ್ಕೊಳ್ಳಿ, ಅವ್ರು ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡೋ ಥರ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಎನರ್ಜಿನ ಕ್ಲೇಮ್ ಮಾಡಿ, ಐ ಆ್ಯಮ್ ಅಟ್ರ್ಯಾಕ್ಟಿವ್, ನಾನು ತುಂಬ ಆಕರ್ಷಿತನು, ಆರ್ ಕನ್ನಡದಲ್ಲಿ ಏನು ಬರುತ್ತೆ ನೋಡಿ, ನಾನು ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ,
ಎವ್ರಿ ಒನ್ ಲೈಕ್ಸ್ ಮೀ. ಸೊ ಈ ರೀತಿ ಏನು ಬೇಕಿದ್ರೂ ಕಾಮೆಂಟ್ ಮಾಡ್ಬೋದು, ಎನರ್ಜಿನ ಕ್ಲೇಮ್ ಮಾಡ್ಬೋದು. ಆಲ್ ದಿ ಬೆಸ್ಟ್.